ನಾವು ಈ ಡೋರ್ಗೆನೆ 1,80,000 ರೂಪಾಯಿ ಖರ್ಚು ಮಾಡಿದ್ವಿ. ಬರೀ ಡೋರ್ಗೆ ಫುಲ್ಲಿ ಟೀಕ್ವುಡ್ ಸೂಪರ್. ಅಂಡ್ ರೂಫಿಂಗ್ ನೋಡೋದು ನೀವು ಫುಲ್ಲಿ POP. ಅಂಡ್ ಇದನ್ನ ಬಂದು ನಾವು ಮಧ್ಯದಲ್ಲಿ ಫುಲ್ಲು ವುಡ್ಡಲ್ಲಿ ಮಾಡಿಸಿರ್ತಕ್ಕಂಥದ್ದು. ವುಡ್ ಅಲ್ಲಿ ಮಾಡಿಸಿ. ಇದು WPVC ಅಲ್ಲ, ಇಲ್ಲ ವುಡ್ ಅಲ್ಲಿ ಮಾಡಿಸಿರೋದು. ನೋಡಿ ಕನ್ಫ್ಯೂಸ್ ಆಗ್ಬಿಡಿ. ಫಾಲ್ ಸೀಲಿಂಗ್ ಏನು ಇಲ್ಲಿ ನೋಡ್ತಾ ಇದ್ರು ಇದೆಲ್ಲ ವುಡ್, ಪ್ಯೂರ್ಲಿ ವುಡ್. ಹೌದು, ಪ್ಯೂರ್ ವುಡ್ ಅಲ್ಲಿ ಮಾಡಿಸಿರೋದು. ಹೆಸರಲ್ಲ ಸರ್ ಇದು? ಹೌದು, ಖಂಡಿತ. ಫಾಂಟ್ ಕೂಡ ಚೆನ್ನಾಗಿದೆ. ಮನೆ ನಂಬರು 315/6. ಹೌದು ಅಲ್ವಾ ಸರ್? ಹೌದು. ಶ್ರೀಮತಿ ಕಾವ್ಯ ಶ್ರೀ ಕಿಶೋರ್ ರೆಡ್ಡಿ ಅಂತ ಹೇಳಿ. ಸೊ ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಸರ್. ಯಾವುದೇ ಡೀಲರ್ ಅಲ್ಲ, ಬ್ರೋಕರ್ ಅಲ್ಲ, ಡೈರೆಕ್ಟ್ ಬಿಲ್ಡಿಂಗ್ ಓನರ್ ಕಡೆಯಿಂದ ನಿಮಗೆ ಈ ಬಿಲ್ಡಿಂಗ್ ಸಿಗ್ತಕ್ಕಂಥದ್ದು. ಅಂಡ್ ಬಿಲ್ಡಿಂಗ್ ಕಟ್ಬೇಕಾದ್ರೆ ಸುತ್ತು ಆ ಕಡೆ ಈ ಕಡೆ ಎಲ್ಲಾ ಕಡೆನೂ 2 ಅಡಿ ಜಾಗ ಬಿಟ್ಟಿದೀವಿ ಬಿಕಾಸ್ ಆಫ್ ವೆಂಟಿಲೇಷನ್ ಪರ್ಪಸ್. ಓಕೆ, ಒಂದು 3 ಕಾರ್ ನಿಂತ್ಕೋಬಹುದು ಪಾರ್ಕಿಂಗ್ ಆರಾಮ್ಸೆ. 100%. ನಾನೇ 2 ಕಾರ್ ನಿಲ್ಸ್ಬಿಟ್ಟು 2 ವೀಲರ್ಸ್ ಎಲ್ಲರೂ ನಿಲ್ಸ್ಕೊಂತ ಇದ್ದೀನಿ. ಲೈಕ್ ಸ್ವಿಫ್ಟ್ I20 ಅಲ್ಲ, ಇನೋವಾನೇ ನಿಲ್ಸ್ಕೋಬಹುದು. ಹೌದು, ಅಲ್ವಾ ಸರ್? ಕೃಷ್ಣ ನಿಂತ್ಕೋದಿ ಸರ್. ನಾನು ಇನೋವಾ ಕೃಷ್ಣ ಒಂದು ಇಲ್ಲಿ, ಇನ್ನೊಂದು ಕ್ರೆಟಾ ಫಾರ್ಚುನರ್ ಮುಂದೆ ನಿಲ್ಸಿದ್ದೆ ನಾನು. 8,500 ಲೀಟರ್ ಸಂಪ್ ಇದೆ. ವಿತ್ ದಟ್ ಬೋರ್ವೆಲ್ ಇದೆ. ಬೋರ್ವೆಲ್ ಸಹ 700 ಅಡಿ ಬೋರ್ವೆಲ್ ಇದೆ. ನೋಡಿ ಮೆಟ್ಲು ಹತ್ತಾರೆ ನೋಡಬಹುದು. ಕಂಪ್ಲೀಟ್ಲಿ ಇದೆಲ್ಲಾನು ಫುಲ್ ಆಂಟಿ ಸ್ಕಿಡ್. ಅಂಡ್ ಇಲ್ಲಿ ಹಾಕಿರೋ ರೈಲಿಂಗ್ಸು ಅಷ್ಟೇ ವಿತ್ ISI ಸ್ಟೇನ್ಲೆಸ್ ಹಾಕಿರೋದು. MS ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಆ ಹ್ಯಾಂಡಲ್ಸ್ ಆಗಿರ್ಬೋದು, ಆ ವುಡ್ ಆಗಿರ್ಬೋದು, ಲ್ಯಾಮಿನೇಷನ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಸಹ ನಮ್ಗೆ ಹೆಂಗ್ ಬೇಕು ಆ ರೀತಿ ನೀಟಾಗಿ ಮಾಡಿಸ್ಕೊಂಡಿದ್ವಿ. ಈ ದೇವ್ರ ಮನೆಗೂ ಸಹ ಇದನ್ನು ಫುಲ್ ಟೀಕ್ವುಡ್ ಅಲ್ಲೇ ವರ್ಕ್ ಮಾಡಿಸಿರೋದು. ಈ ಟೀಕ್ವುಡ್ ವರ್ಕ್ಗೆ ನಾನು 1.25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 1.25 ಲಕ್ಷ ಬರೀ ಈ ಟೀಕ್ವುಡ್ ಪ್ಯಾನಲ್ ಏನ್ ಮಾಡಿಸಿದೀನಿ. ಫುಲ್ ಪ್ಯೂರ್ ಟೀಕು. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮತ್ತೆ ಪಾರ್ಕಿಂಗ್ ಇದೆ ಸರ್. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 1 BHK ಇದೆ. ಥರ್ಡ್ ಫ್ಲೋರ್ ಅಲ್ಲಿ 1 BHK ಇದೆ. ಅದ್ರ ಮೇಲ್ಗಡೆ ಸಂಪು, ಟ್ಯಾಂಕ್, ಸಿಂಟೆಕ್ಸ್, ಬಟ್ಟೆ ಒಣಗಾಕಿದ್ರೆ ಬಟ್ಟೆ ಹೋದ್ರೆ ಪ್ರತಿಯೊಂದಕ್ಕೂ ಎಲ್ಲ ಅಮ್ಯುನಿಟೀಸ್ ಸಮೇತ ಇದೆ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಹಾಕಿರೋ ಟೈಲ್ಸ್ ಬಂದು ಇದು ಮ್ಯಾಂಗ್ಳೂರಿಂದ ತರಿಸ್ಕೊಂಡಿರೋದು ನಾವು. ಬೇಕು ವಾಲ್ಸ್ಗೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ಬಾಡಿಗೆ ಮನೆಗೂ ಸಹ ನಾವು ಜಾಗವಾರ ಅಲ್ವಾ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಾಗರಬಾವಿ ಮಾಗಡಿ ಮೇನ್ ರೋಡು ಅಂದ್ರಳ್ಳಿ ಪೀಣ್ಯ ಸುಂಕುತ್ಕಟ್ಟೆ ಸುತ್ತಮುತ್ತ ಒಂದು ಒಳ್ಳೆ ಲಕ್ಸುರಿ ಹೌಸ್ ಏನಾದ್ರು ಬೈ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇದೇ ಬಿಲ್ಡಿಂಗ್ ಸೇಲ್ಗಿದೆ. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಹೆಚ್ಚಿನ ಡೀಟೇಲ್ಸ್ ನಂಗೆ ಕಿಶೋರ್ ಸರ್ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿ. ನೀವೇ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೋಡ್ತಕ್ಕಂಥವ್ರಿಗೆ ಎಲ್ಲೋ ಕಾರ್ ಡೀಲಿಂಗ್ ಅಲ್ಲಿ ನೋಡಿದಿರೋ ಆಗಿದೆ ಅಲ್ಲ ಈ ಫೇಸ್ ಅನ್ಕೋತಾ ಇರ್ತಾರೆ. ಕಾರ್ ಡೀಲಿಂಗ್ ಬಿಟ್ಟು ಏನಾದ್ರು ಮನೆ ಡೀಲಿಂಗ್ ಏನಾದ್ರು ಬಂದ್ರೆ? ಖಂಡಿತ ಇಲ್ಲ ಸರ್. ಇದು ಆಕ್ಚುಲಿ ನಮ್ದೇ ಸ್ವಂತ ಮನೆ, ನಾವೇ ಕಟ್ಸಿದ್ದು ಇರಕ್ಕೆ ಅಂತ. ನಮ್ಗೊಂದ್ ಸ್ವಲ್ಪ ಡಿಸ್ಟೆನ್ಸ್ ದೂರ ಆಗುತ್ತೆ. ಅಂಡ್ ಇನ್ನೊಂದು ಹೊಸ ಆಫೀಸ್ ಬೇರೆ ಮಾಡ್ತಾ ಇದೀವಿ, ಅಲ್ಲಿಗೆ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಕೊಟ್ಬಿಟ್ಟು ಮತ್ತೆ ಅದನ್ನ ಶುರು ಮಾಡ್ಕೊಂಡು ಆ ಕಡೆ ನಿಯರೆಸ್ಟ್ ಮಾಡ್ಕೊಂಡು ಒಂದೇ ಒಂದು ಕಾರಣ ಅಷ್ಟೇ. ಅಂದ್ರೆ ನಿಮ್ಮ ಸ್ವಂತ ಮನೆನೇ ನೀವು ಮಾಡ್ತಾ ಇದ್ದೀರಾ, ಬೇರೆ ಕಡೆ ಶಿಫ್ಟ್ ಆಗ್ತಾ ಇರೋ ಕಾರಣ ಅಲ್ವಾ ಸರ್? ಹೌದು. ಓಕೆ, ನೋಡ್ತಕ್ಕಂಥವ್ರಿಗೆ ಈ ಬಿಲ್ಡಿಂಗ್ ನ ಬೈ ಮಾಡ್ತಕ್ಕಂಥವ್ರಿಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಸರ್ ನಾವೀಗ? ಸರ್, ನಾವು ಇವತ್ತಿರ್ತಕ್ಕಂಥದ್ದು ಅಂದ್ರಳ್ಳಿ D ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಸೊಸೈಟಿಯಿಂದ ಅಲಾಟ್ ಆಗಿರೋ ಲೇಔಟ್ ಇದು. ಇದು ಬಂದು ನಿಮ್ಗೆ ಅಂದ್ರಳ್ಳಿ D ಗ್ರೂಪ್ ಅಂತಂದ್ರೆ ಮಾಗಡಿ ರೋಡ್ ಇಂದ ನಿಮ್ಗೆ ಒಂದು 200 ಇಂದ 300 ಮೀಟರ್ಸ್ ಆಗುತ್ತೆ. ಈ ಕಡೆ ಅವರ ಅಂದ್ರಳ್ಳಿಯಿಂದ ಒಂದು 100 ಮೀಟರ್ಸ್ ಆಗುತ್ತೆ. ನಿಮ್ಗೆ ಇಲ್ಲಿರೋ ಅಮ್ಯುನಿಟೀಸ್ ನೋಡ್ಬೇಕಂದ್ರೆ ನಿಮ್ಗೆ ಹತ್ರದಲ್ಲೇ ನಿಯರೆಸ್ಟ್ ಅಲ್ಲಿ ಸ್ಕೂಲ್ಸ್, ಹಾಸ್ಪಿಟಲ್, ಕಾಲೇಜು ಪ್ರತಿಯೊಂದು ಇದೆ. ಆಚಾರ್ಯ ಕಾಲೇಜ್ 100 ಮೀಟರ್ಸ್. ಇಲ್ಲಿಂದ 100 ಮೀಟರ್ಸ್ಗೆ ನಿಮಗೆ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ. ಈ ಕಡೆಯಿಂದ 100 ಮೀಟರ್ಸ್ ವರೆಗೆ ನಿಮಗೆ 80 ಫೀಟ್ ಅಂದ್ರಳ್ಳಿ ರೋಡ್ ಸಿಗುತ್ತೆ. ಇಲ್ಲಿಂದ ಮೈನ್ ರೋಡ್ಗೆ ಹೋದ್ರೆ ನಿಮಗೆ ಮೆಟ್ರೋನು ಆಗ್ತಾ ಇದೆ. ಇವಾಗ ನಿಯರೆಸ್ಟ್ ಸಿಂಕುತ್ ಕಡೆ ಮೆಟ್ರೋನು ಆಗ್ತಾ ಇದೆ. ಏರೋಳಿ ಕ್ರಾಸ್ ಮೆಟ್ರೋನು ಬರುತ್ತೆ. ಯಾವುದೇ ಅಮ್ಯುನಿಟೀಸ್ಗೂ ತೊಂದರೆ ಇಲ್ದಿರ ಪ್ರತಿಯೊಂದೂ ಕಂಪ್ಲೀಟ್ ಫೆಸಿಲಿಟೇಟೆಡ್ ಅಂಡ್ ಲೀಗಲಿ 100% ಕ್ಲಿಯರ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಕಾಲೇಜ್ ಬೇಕಾ? ಇದಾವೆ, ತುಂಬಾ ಇದಾವೆ. ಏನಾದ್ರು ದೇವಸ್ಥಾನಗಳು ಬೇಕಾ? ಅವು ಕೂಡ ಇದೆ. ಫುಲ್ಲಿ ಡೆವಲಪ್ಡ್ ಏರಿಯಾದಲ್ಲಿ ಆಲ್ರೆಡಿ ಏರಿಯಾ ಹೇಳಿದಾಗ್ಲೇ ಗೊತ್ತಾಗಿರ್ಬೇಕು ಅವರಿಗೆ. ಸೊ ಅಲ್ಲಿ ಈ ಬಿಲ್ಡಿಂಗ್ ಇರ್ತಕ್ಕಂಥದ್ದು, ಇದು ಸೇಲ್ ಆಗ್ತಕ್ಕಂಥದ್ದು. ಹೌದು. ಸೊ ಸೇಲ್ ಮಾಡೋ ಉದ್ದೇಶ ಇಷ್ಟೇ, ನೀವು ಶಿಫ್ಟಿಂಗ್ ಆ ಕಡೆ ಆಗ್ತಾ ಇದ್ರೆ ಅದಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀವಿ. ಹೌದು ಸರ್. ಸೊ ಏನ್ ಪ್ರೈಸ್ ಅಂತ ಹೇಳ್ತಾ ಇದ್ದೀರಾ ಸರ್? ಸರ್, 2,70,00,000 ನೆಗೋಷಿಯಬಲ್. 2,70,00,000 ನೆಗೋಷಿಯಬಲ್. ಸೀರಿಯಸ್ ಬಯಸಿದ್ರೆ ಖಂಡಿತ ಬನ್ನಿ. 2.7 ನೆಗೋಷಿಯಬಲ್ ಅಲ್ವಾ ಸರ್? ಖಂಡಿತ. ಓಕೆ ಸರ್, ಈಗ ಒಳಗಡೆ ಯಾವ ತರ ಇದೆ? ಫಾಲ್ ಸೀಲಿಂಗ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಬೆಡ್ರೂಮ್ ಆಗಿರ್ಬೋದು, ಮತ್ತೆ ಎಕ್ಸ್ಟೀರಿಯರ್, ಇಂಟೀರಿಯರ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಬಿಲ್ಡಿಂಗ್ ಅಲ್ಲಿ ಎಷ್ಟೆಷ್ಟು ಫ್ಲೋರ್ ಅಲ್ಲಿ ಎಷ್ಟೆಷ್ಟು ಬೆಡ್ರೂಮ್ ಹೌಸ್ ನೀವು ಮಾಡಿರೋದ್ರಲ್ಲಿ? ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮತ್ತೆ ಪಾರ್ಕಿಂಗ್ ಇದೆ ಸರ್. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಇದೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 1 BHK ಇದೆ. ಥರ್ಡ್ ಫ್ಲೋರ್ ಅಲ್ಲಿ 1 BHK ಇದೆ. ಅದ್ರ ಮೇಲ್ಗಡೆ ಸಂಪು, ಟ್ಯಾಂಕ್, ಸಿಂಟೆಕ್ಸ್, ಬಟ್ಟೆ ಒಣಗಾಕಿದ್ರೆ ಬಟ್ಟೆ ಹೋದ್ರೆ ಪ್ರತಿಯೊಂದಕ್ಕೂ ಎಲ್ಲ ಅಮ್ಯುನಿಟೀಸ್ ಸಮೇತ ಇದೆ ಸರ್. G+3 ಬಿಲ್ಡಿಂಗ್. ಹೌದು ಅಲ್ವಾ ಸರ್? ಹೌದು. ಓಕೆ, ಹಾಗಾದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ಸೊ ನೋಡಿ, ಯಾರಿಗೆಲ್ಲ G+3 ಈ ಬಿಲ್ಡಿಂಗ್ ನ ಬೈ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರೋ, ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ. ಕಾಂಟ್ಯಾಕ್ಟ್ ಮಾಡಿದ್ರೆ ವಿತ್ ಲೊಕೇಶನ್ ಸಮೇತ ಪ್ರತಿಯೊಂದು ಡೀಟೇಲ್ಸ್ ನ ಕೊಡ್ತಾರೆ. ಸೊ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ ನೋಡಿ. ಈಗ ಸರ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋಣ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ಡೀಟೇಲ್ಸ್ ನ ಹೇಳೋದಾದ್ರೆ ಸರ್, ಡಾಕ್ಯುಮೆಂಟ್ ಕಂಪ್ಲೀಟ್ BBMP ಡಾಕ್ಯುಮೆಂಟ್ಸ್. ಏನು ಸೆಕೆಂಡ್ ಥಾಟ್ ಇಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ. ಸೊಸೈಟಿಯಿಂದ ಅಲಾಟ್ ಆಗಿರೋದ್ರಿಂದ, ಸೊಸೈಟಿಯಿಂದ ಅಲಾಟ್ ಒಬ್ಬರಿಗಾಗಿದೆ, ಅವರಿಂದ ಇನ್ನೊಬ್ರಿಗಾಗಿದೆ, ಅವ್ರ ಕಡೆಯಿಂದ ನಮಗೆ ಆಗಿರೋದು. ಸೊ ಲೀಗಲಿ 100% ಕ್ಲಿಯರ್ ವಿತ್ ಈ ಖಾತಾ ರೆಡಿ.
ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಇದೆ, ಲೋನ್ ಬಂದು ಅಪ್ರಾಕ್ಸಿಮೇಟ್ಲಿ 1 year ಲೋನ್ ಇದೆ. ಲೋನ್ ಕ್ಲಿಯರ್ ಮಾಡ್ಕೊಬಹುದು ಇಮಿಡಿಯೇಟ್ ಆಗಿ, ಏನು ಅಭ್ಯಂತರ ಇಲ್ಲ. ಅಷ್ಟಲ್ವಾ? ಹೌದು. ಸೊ ಹಾಗಾದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಬನ್ನಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೀವು ಗಾಡಿ ಒಳಗಡೆ ಬರಬೇಕು ಅಂತೇಳಿ ನಾವು ನಮ್ ಚಿಕ್ಕ ಗಾಡಿ ಬಂದ್ರು ಯಾವ್ದೊಂದು ಲ್ಯಾಂಬೋರ್ಗಿನಿ ಫೆರಾರಿ ತಂದ್ರು ಸಹ ಒಳಗಡೆ ಹೋಗ್ಬೇಕಂತ ಅದಕ್ಕೆ ಕಂಪ್ಲೀಟ್ಲಿ ಸ್ಲೋಪ್ ನೀಟಾಗಿ ಮಾಡ್ಸಿದೀನಿ. ಒಳಗಡೆ ಪಾರ್ಕಿಂಗು ಅಷ್ಟೇ, ಪಾರ್ಕಿಂಗ್ ಟೈಲ್ಸ್ ಸಹ. ಸರ್ ಇದೊಂದು ಅಲ್ಲಿ ಹೇಳೋದಕ್ಕಿಂತ ಮುಂಚೆ ಶ್ರೀವಾರಿ ಅಂತಕ್ಕಂಥದ್ದು ಒಂಥರ ಚೆನ್ನಾಗಿದೆ. ಏನು ವೆಂಕಟೇಶ್ವರನ ಇನ್ನೊಂದು ಹೆಸರಲ್ಲ ಸರ್ ಇದು? ಹೌದು, ಫಾಂಟ್ ಕೂಡ ಚೆನ್ನಾಗಿದೆ. ಮನೆ ನಂಬರು 315/6. ಹೌದು ಅಲ್ವಾ ಸರ್? ಹೌದು. ಶ್ರೀಮತಿ ಕಾವ್ಯ ಶ್ರೀ ಕಿಶೋರ್ ರೆಡ್ಡಿ ಅಂತೇಳಿ. ಸೊ ನಿಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಸರ್. ಯಾವುದೇ ಡೀಲರ್ ಅಲ್ಲ, ಬ್ರೋಕರ್ ಅಲ್ಲ, ಡೈರೆಕ್ಟ್ ಬಿಲ್ಡಿಂಗ್ ಓನರ್ ಕಡೆಯಿಂದ ನಿಮಗೆ ಈ ಬಿಲ್ಡಿಂಗ್ ಸಿಗ್ತಕ್ಕಂಥದ್ದು. ಯಾರಿಗೂ ಕಮಿಷನ್ ಏನು ಕೊಡೋ ಅವಶ್ಯಕತೆ ಇಲ್ಲ, ಅಲ್ವಾ ಸರ್? ಓಕೆ, ಸ್ಟಾರ್ಟ್ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಅಷ್ಟೇ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 600 square feet ಪೂರ್ತಿ ನಿಮ್ಗೆ ಪಾರ್ಕಿಂಗ್ ಬರುತ್ತೆ. ಅಂಡ್ ಬಿಲ್ಡಿಂಗ್ ಕಟ್ಬೇಕಾದ್ರೆ ಸುತ್ತು ಆ ಕಡೆ ಈ ಕಡೆ ಎಲ್ಲಾ ಕಡೆನೂ 2 ಅಡಿ ಜಾಗ ಬಿಟ್ಟಿದೀವಿ, ಬಿಕಾಸ್ ಆಫ್ ವೆಂಟಿಲೇಷನ್ ಪರ್ಪಸ್. 3 ಕಡೆ ಜಾಗ ಬಿಟ್ಟಿದೀವಿ. ಅಂಡ್ ಕಾಂಪೌಂಡ್ಗೂ ಸಹ ಅಷ್ಟೇ, ಕೆಳಗಡೆಯಿಂದ ಮೇಲ್ಗಡೆ ಫುಲ್ ಟಾಪ್ ಫ್ಲೋರ್ ಕಂಪ್ಲೀಟ್ಲಿ ಗ್ರಿಲ್ಲಿಂಗ್ ಮಾಡಿದೀವಿ ಸರ್. ಫುಲ್ ಎಲ್ಲಾ ಗ್ರಿಲ್ಲಿಂಗ್, ಎಲ್ಲೂ ಸೇಫ್ಟಿಗೆ ಏನು ಕಮ್ಮಿ ಆಗಬಾರ್ದು. 30-40 ಅಲ್ವಾ ಸರ್ ಇದು? ಕಂಪ್ಲೀಟ್ಲಿ 30-40 ಬರುತ್ತೆ ನಿಮ್ಗೆ. ಅದರಲ್ಲಿ 2 ಅಡಿ ಜಾಗ ಬಿಟ್ಟಿದ್ದೀರಾ ಫಾರ್ ವೆಂಟಿಲೇಷನ್. ಹೌದು ಹೌದು. ಓಕೆ, ಒಂದು 3 ಕಾರ್ ನಿಂತ್ಕೋಬಹುದು ಪಾರ್ಕಿಂಗ್ ಆರಾಮ್ಸೆ. 100%. ನಾನೇ 2 ಕಾರ್ ನಿಲ್ಸ್ಬಿಟ್ಟು 2 wheelers ಎಲ್ಲರೂ ನಿಲ್ಸ್ಕೊಂತ ಇದ್ದೀನಿ. ಲೈಕ್ ಸ್ವಿಫ್ಟ್ i20 ಅಲ್ಲ, ಇನೋವಾನೇ ನಿಲ್ಸ್ಕೋಬಹುದು. ಹೌದು, ನಾನು ಇನೋವಾ ಕೃಷ್ಣ ನಿಂತ್ಕೋತೀನಿ ಸರ್. ನಾನು ಇನೋವಾ ಕೃಷ್ಣ ಇಲ್ಲಿ, ಇನ್ನೊಂದು ಕ್ರೆಟಾ, ಫಾರ್ಚುನರ್ ಮುಂದೆ ನಿಲ್ಸಿದ್ದೆ ನಾನು. ಸೂಪರ್. ಈ ಕಡೆ ಗ್ಯಾಪ್ ನೋಡಬಹುದು ನೀವು, ಕಂಪ್ಲೀಟ್ಲಿ ಎಲ್ಲಾ ಕಡೆನೂ ಫುಲ್ ಗ್ಯಾಪ್ ಇದೆ. ಅಂಡ್ ಇಲ್ಲಿ ಸಂಪ್ ನೋಡ್ತಾರೆ ನೀವು, 8,500 ಲೀಟರ್ ಸಂಪ್ ಇದೆ. ವಿತ್ ದಟ್ ಬೋರ್ವೆಲ್ ಇದೆ. ಬೋರ್ವೆಲ್ ಸಹ 700 ಅಡಿ ಬೋರ್ವೆಲ್ ಇದೆ. ಅಂಡ್ ಕೆಳಗಡೆ ರೆಂಟೆಡ್ ಹೌಸ್ ಇದೆ. ಎಲ್ಲಾ ಮನೆಗಳಿಗೂ ಸಹ ಆಚೆಗಡೆನೂ ಸಹ ಈ ಪೂರ್ತಿ ಟೈಲ್ಸ್ ಹಾಕಿದೀವಿ. ಕಂಪ್ಲೀಟ್ಲಿ ನಮಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡಿದೀವಿ. ಫ್ಲೋರಿಂಗ್ ನೋಡ್ತಾ ಇರ್ಬೋದು ನೀವು, ಮೆಟಲ್ ಸಮೇತ ಕಂಪ್ಲೀಟ್ಲಿ ಇದಿದೆ, ಗ್ರಾನೈಟ್ ಇದೆ. ಇದು ಪೂರ್ತಿ ಏನಂತಂದ್ರೆ ಆಂಟಿ ಸ್ಕಿಡ್. ಫಸ್ಟ್ ಫ್ಲೋರ್ ಹೋಗೋಣ ಸರ್. ಇವಾಗ ನೋಡಿ, ಇಲ್ಲಿ ಮೆಟ್ಲು ಹತ್ತಾರೆ ನೋಡಬಹುದು. ಕಂಪ್ಲೀಟ್ಲಿ ಇದೆಲ್ಲ ಫುಲ್ ಆಂಟಿ ಸ್ಕಿಡ್. ಅಂಡ್ ಇಲ್ಲಿ ಹಾಕಿರೋ ರೈಲಿಂಗ್ಸು ಅಷ್ಟೇ ವಿತ್ ISI ಸ್ಟೇನ್ಲೆಸ್ ಹಾಕಿರೋದು, MS. ಇಲ್ಲಿ ಮುಂದೆಗಡೆ ಬಂದು ನಾವು ಸ್ಟೀಲ್ ಹಾಕಿರೋದು. ಸ್ಟೀಲ್ ಏನಕ್ಕೆ ಅಂದ್ರೆ ಕಂಪ್ಲೀಟ್ಲಿ ಒಂದ್ ಸ್ವಲ್ಪ ಕ್ಲಿಯರ್ ಆಗಿರ್ಲಿ, ಚೆನ್ನಾಗಿರ್ಲಿ, ಮುಂದೆಗಡೆ ಆಂಬಿಯನ್ಸ್ ಅಂತ ಹೇಳ್ಬಿಟ್ಟು ಹಾಕಿರೋದು ವಿತ್ ಗ್ಲಾಸ್ ಇದೆ. ಇಲ್ಲಿ ಸೈಡ್ ನೋಡ್ತಾರೆ ಫುಲ್ MS ಹಾಕಿರೋದು. ಟೈಲ್ಸ್ ನೋಡಿದ್ರೆ ಕಂಪ್ಲೀಟ್ ಆಂಟಿ ಸ್ಕಿಡ್ ಟೈಲ್ಸ್ ಅಲ್ಲ, ಇದು ಬಂದು ಗ್ರಾನೈಟ್. ಇದು ಫುಲ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಇದೇ ತರ ಇದೆ. ಅಂಡ್ ಇದು ನಾವು ಇರಕ್ ಮಾಡ್ಕೊಂಡಿರ್ತಕ್ಕಂಥ ಮನೆ. ಫುಲ್ ಗೋಡೆ ಎಲ್ಲ ಬಂದು ನಿಮಗೆ ಫುಲ್ಲಿ ಗ್ರಾನೈಟ್ ಇದೆ. ಅಂಡ್ ಟಾಪ್ ರೈಲಿಂಗ್ ಬಂದ್ಬಿಟ್ಟು ಇದಾಕಿದೀವಿ, PVC ಇದು ವಿತ್ ಇದಕ್ಕೂ ಸಹ LED. ಫ್ರಂಟ್ ನೋಡ್ತಾರೆ ಗ್ರಿಲ್ಸ್, ಇಲ್ಲೂ ಎಲ್ಲಾ ಫ್ಲೋರ್ಗೂ ಇದೇ ರೀತಿ ಗ್ರಿಲ್ಸ್ ಇದೆ. ಇಲ್ಲಿ ಒಳಗಡೆ ನೋಡಿ ನೀವು, ಈ ಡೋರ್ ನೋಡ್ತಾ ಇರ್ಬೋದು. ನಾವ್ ಈ ಡೋರ್ಗೆನೆ 1,80,000 ರೂಪಾಯಿ ಖರ್ಚು ಮಾಡಿದ್ವಿ. ಬರೀ ಡೋರ್ಗೆ ಫುಲ್ಲಿ ಟೀಕುಡ್. ಸೂಪರ್. ಬರೀ ಡೋರು ವಿತ್ ಕಾವಿಂಗ್ ಇದಕ್ಕೇನೆ 1,80,000 ರೂಪಾಯಿ ಖರ್ಚು ಮಾಡಿದ್ವಿ. ಸೂಪರ್. ಎಷ್ಟು ಸರ್? 3 ಅಡಿ 7 ಅಡಿನಾ? ಹೌದು ನೋಡಿ, 3 ಅಡಿ ಅಗಲ, 7 ಅಡಿ ಉದ್ದ ಇದೆ. ಹತ್ತತ್ರ 1 ಲಕ್ಷ ರೂಪಾಯಿ. 1,80,000 ರೂಪಾಯಿ ಬರೀ ಡೋರ್ ಕೊಟ್ಟಿದ್ದೀವಿ ಸರ್. ಹ್ಯಾಂಡಲ್ ನೋಡಿ ಯಾವ ತರ ಇದೆ, ಸೂಪರ್ ಆಗಿದೆ. ಮತ್ತೆ ಸರ್ ಇಲ್ಲಿ ಫ್ಲೋರಿಂಗ್ ನೋಡಬಹುದು, ಫುಲ್ಲಿ ಗ್ರಾನೈಟ್ ವರ್ಕ್. ಇದರಲ್ಲಿ ಈ ಆರ್ಕಿಟೆಕ್ಚರ್ ಎಲ್ಲ ಮಾಡ್ಸಕ್ ಹೋಗಲ್ಲ, ಯಾಕಂದ್ರೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ ಅಂತ ಕಂಪ್ಲೀಟ್ಲಿ ಆರ್ಕಿಟೆಕ್ಚರ್ ಸಮೇತ ಮಾಡಿಸಿದೀವಿ. ಅಂಡ್ ರೂಫಿಂಗ್ ನೋಡಿದ್ರೆ ನೀವು ಫುಲ್ಲಿ POP. ಅಂಡ್ ಇದನ್ನ ಬಂದು ನಾವು ಮಧ್ಯದಲ್ಲಿ ಫುಲ್ ವುಡ್ ಅಲ್ಲಿ ಮಾಡಿಸಿರ್ತಕ್ಕಂಥದ್ದು. ವುಡ್ ಅಲ್ಲಿ ಮಾಡಿಸಿರೋದು, WPVC ಅಲ್ಲ. ಇಲ್ಲ, ವುಡ್ ಅಲ್ಲಿ ಮಾಡಿಸಿರೋದು. ನೋಡಿ, ಕನ್ಫ್ಯೂಸ್ ಆಗ್ಬಿಡಿ. ಫಾಲ್ ಸೀಲಿಂಗ್ ಏನ್ ಇಲ್ಲಿ ನೋಡ್ತಾ ಇದ್ರು, ಇದೆಲ್ಲ ವುಡ್, ಪ್ಯೂರ್ಲಿ ವುಡ್. ಹೌದು, ಪ್ಯೂರ್ ವುಡ್ ಅಲ್ಲಿ ಮಾಡಿಸಿರೋದು. ಇದೆಲ್ಲ ಹಂಗೆ ಬಿಟ್ಕೊಡ್ತೀವಿ ಸರ್. ಇದೇನ್ ರೂಫ್ ಅಲ್ಲಿ ಇದೆ, ಪೂರ್ತಿ ಫ್ಯಾನ್, ಆಟೋಮೆಟಿಕ್ ಫ್ಯಾನ್, ರಿಮೋಟ್ ಕಂಟ್ರೋಲ್ದು. ಇದು ಬಂದು ಜೂಲಾಗಳು, ಇದನ್ನೆಲ್ಲ ಹಾಗೆ ಬಿಟ್ಕೊಡ್ತೀವಿ. ಅಂಡ್ ಇಲ್ಲಿ ನೋಡಿ, ಇದೆಲ್ಲ ಪಿಲ್ಲರ್ಸ್ ಗೆಲ್ಲ ಪೂರ್ತಿ ಪ್ಯಾನಲಿಂಗ್ ಮಾಡ್ತಿದೀವಿ. ಇದಕ್ಕೂ ಅಷ್ಟೇ ಫುಲ್ ವಾಲ್ ಯೂನಿಟ್ ಎಲ್ಲ ಅದೇ ರೀತಿ ಇರುತ್ತೆ. ಕಸ್ಟಮರ್ಸ್ ಯಾರು ತಗೊಂತಾರೋ ಅವ್ರಿಗೇನೆ ಬೆನಿಫಿಟ್ ಅದು. ಈ ಕಡೆ ನೋಡ್ತಾ ಇರ್ಬೋದು ನೀವು, ಈ ವರ್ಕ್ ಡಿಸೈನಿಂಗು ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ಲಿ ಕ್ಯಾಬಿನೆಟ್ಸು ಪ್ರತಿಯೊಂದು ಅಷ್ಟೇ. ನಾವು ಇನ್ನೊಂದು ಹೇಳ್ತೀನಿ, ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಆ ಹ್ಯಾಂಡಲ್ಸ್ ಆಗಿರ್ಬೋದು, ಆ ವುಡ್ ಆಗಿರ್ಬೋದು, ಲ್ಯಾಮಿನೇಷನ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಪ್ರತಿಯೊಂದು ಸಹ ನಮ್ಗೆ ಹೆಂಗ್ ಬೇಕೋ ಆ ರೀತಿ ನೀಟಾಗಿ ಮಾಡಿಸ್ಕೊಂಡಿದೀವಿ ವಿತ್ ಕಿಚನ್ ಕ್ಯಾಬಿನೆಟ್ಸ್ ಸಮೇತ. ಇದನ್ನ ಬಿಟ್ಟರೆ ಈ ಕಡೆ ಬಂದು ಯುಟಿಲಿಟಿ ರೂಮ್ ಬರುತ್ತೆ. ಯುಟಿಲಿಟಿ ರೂಮ್ ಒಂದು ಸ್ಮಾಲ್ ಪ್ಯಾಸೇಜ್ ಇದೆ. ಆ ನಂತರ ಈ ಕಡೆ ನೋಡಿ ನೀವು, ಇಲ್ಲಿ ದೇವ್ರ ಮನೆ. ಈ ದೇವ್ರ ಮನೆಗೂ ಸಹ ಇದನ್ನು ಫುಲ್ ಟೀಕುಡಲ್ಲೇ ವರ್ಕ್ ಮಾಡಿಸಿರೋದು. ಈ ಟೀಕುಡ್ ವರ್ಕ್ಗೆ ನಾನು 1.25 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 1.25 ಲಕ್ಷ ಬರೀ ಈ ಟೀಕುಡ್ ಪ್ಯಾನಲ್ ಏನ್ ಮಾಡಿಸಿದೀನಿ. ಫುಲ್ ಪ್ಯೂರ್ ಟೀಕು ನಾವು ತರಿಸಿ ಬೇರೆ ಕಡೆಯಿಂದ ಅದನ್ನ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿಸಿ, ಅದೇನ್ ಮಾಡ್ತಾರೆ, ನೀರೆಲ್ಲ ನೆನೆ ಹಾಕ್ಬಿಟ್ಟೆಲ್ಲ ಬಿಸಿಲೆಲ್ಲ ಮಾಡ್ತಾರಲ್ಲ, ಎಲ್ಲ ಮಾಡಿಸ್ಬಿಟ್ಟು ಆ ನಂತರ ಫುಲ್ ಕಂಪ್ಲೀಟ್ ಕಾರ್ವಿಂಗ್ ಮಾಡಿಸಿರೋದು. ಅಂಡ್ ಇಂಟೀರಿಯರ್ ನೋಡ್ತಾ ಇರ್ಬೋದು ನೀವು, ವಾಲ್ಗೆ ಟೈಲ್ಸ್ ಇದೆ. ಟೈಲ್ಸ್ ಮೇಲ್ಗಡೆ ಆ ಕಲರ್ ಮ್ಯಾಚ್ ಆಗ್ಲಿಲ್ಲ ಅಂತೇಳಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಫುಲ್ಲಿ ವ್ರಾಪಿಂಗ್ ಮಾಡಿಸಿದೀವಿ. ಒಂದು ಮಿನಿ ಟೆಂಪಲ್ ಆಗಿದೆ ಸರ್ ಇಷ್ಟೆಲ್ಲ ಮಾಡಿಸಿರೋದಕ್ಕೆ. ಅದ ಆತರ ಕಾಣ್ತಾ ಇರೋದು. ಖಂಡಿತ. ಆ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಗ್ರೌಂಡ್ ನಮ್ಗೆ ಅದೇ ರೀತಿ ಬೇಕು, ಈ ರೀತಿ ಬೇಕು ಅಂತ. ಲೈಕ್ ಗೋಪುರ ತರ ನೋಡಿ, ಒಳಗಡೆಯಿಂದ ನೋಡಿದ್ರು ಕೂಡ ಗೋಪುರ ತರ ಕಾಣ್ಬೇಕು, ಆ ತರನೇ ಮಾಡಿಸಿದ್ದಾರೆ. ನಿಜ. ಸೂಪರ್. ಪ್ರತಿಯೊಂದು ಅಷ್ಟೇ. ಅಲ್ಲಿ ಕ್ಯಾಬಿನೆಟ್ಸ್ ಅಂಡ್ ಅದೇನು ದೇವ್ರ ಕೆಳಗಡೆ ಸ್ಟೋನ್ ಹಾಕಿದೀವಿ,
ಆ ಸಣ್ಣ ಸ್ಟೋನ್ ಏನಿದೆ ನಿಮ್ಗೆ 4 feet by 1.5 feet, ಆ ಸ್ಟೋನ್ಗೆ ನಾವು 27,000 ರೂಪಾಯಿ ಕೊಟ್ಟಿದ್ದೀನಿ. ಆ ಸ್ಟೋನ್ಗೆ ಮಾರ್ಬಲ್ 27,000 ರೂಪಾಯಿ ಸಣ್ಣ ಸ್ಟೋನ್ ಮಾರ್ಬಲ್ಗೆ. ಅಷ್ಟು ಕ್ವಾಲಿಟಿ ಆಗಿ ಪೂರ್ತಿ ಎಲ್ಲ ನಮ್ಗೆ ಹೆಂಗ್ ಬೇಕೋ ಆ ರೀತಿ ಮಾಡ್ಕೊಂತೀವಿ. ಇದು ಫಸ್ಟ್ ರೂಮ್, ಇದು ಆಲ್ಟರ್ನೇಟ್ ರೂಮು. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ರೂಮ್. ಹೌದು, ಇದು ವುಡ್ ರೆಡಿಮೇಡ್ ಡೋರ್ ಅದು. ಅಂಡ್ ಈ ಕಡೆ ನೋಡ್ತಾ ಬಂದ್ರೆ ಇದು ಮಂಚ ಕೊಡಲ್ಲ, ಯಾಕಂದ್ರೆ ಮಂಚ ನಾವು ಮಾಡಿಸ್ಕೊಂಡಿದ್ದು. ವಾಲ್ ರ್ಯಾಪಿಂಗು ಅಂಡ್ ಇಲ್ಲೂ ಅಷ್ಟೇ ನಿಮ್ಗೆ ಟಾಪ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಸೀಲಿಂಗ್ ಅಲ್ಲಿ. ಸೀಲಿಂಗ್ ಅಲ್ಲೂ ಸಹ ನಿಮ್ಗೆ ಪೂರ್ತಿ POP ವರ್ಕ್ ಕಂಪ್ಲೀಟ್ಲಿ ಮಾಡಿದೀವಿ. POP ವರ್ಕ್ ಸಮೇತ ಇದೆ. ವಿತ್ ದಟ್ ಇಲ್ಲಿ ಈ ಡೋರು ಅಷ್ಟೇ, ಇದೆಲ್ಲ ವಾರ್ಡ್ರೋಬ್ಸ್ ಫುಲ್ಲಿ ಹಾಗೆ ಇರುತ್ತೆ. ಪೂರ್ತಿ ಎಲ್ಲ ನಾವು ಮಾಡಿಸಿರ್ತಕ್ಕಂಥದ್ದೇ ವಾರ್ಡ್ರೋಬ್ಸ್. ಈ ವಾರ್ಡ್ರೋಬ್ಸ್ ಎಲ್ಲ ನೀವು ಇವತ್ತಿನ ದಿನ ನೀವು ಮಾಡಿಸ್ಬೇಕು ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಬಟ್ ನಾವು ಮಾಡಿಸಿದೀವಿ, ಅವಾಗ ನಮಗೆ ಬೇಕು ಅಂತ ನಾವು ಮಾಡಿಸಿದೀವಿ. ಸರ್ ಎಂಟೈರ್ ವಾಲ್ಗೆಲ್ಲ ವಾಲ್ ಪೇಪರ್ ಅಲ್ವಾ ಸರ್ ಇದು? ಹೌದು, ಪ್ರತಿ ಒಂದ್ ಕಡೆನೂ ಒಂದೊಂದು ವಾಲ್ಗೆ ವಾಲ್ ಪೇಪರ್ ಹಾಕಿದೀವಿ ಸರ್. ಓಕೆ, AC ಪಾಯಿಂಟ್ಸ್ ಅದೆಲ್ಲ ರೆಡಿ ಇದೆ. ಫಾಲ್ ಸೀಲಿಂಗ್ ಪ್ರತಿಯೊಂದು ಇದೆ. AC ಪಾಯಿಂಟ್ಸ್ ಆಗಿರ್ಬೋದು, UPS ಪಾಯಿಂಟ್ಸ್ ಆಗಿರ್ಬೋದು, CC ಕ್ಯಾಮ್ರಾ ಪಾಯಿಂಟ್ಸ್ ಆಗಿರ್ಬೋದು, ಎಲ್ಲಾನು ಇದೆ ಸರ್. ತಗೊಳ್ಳೋರು ಯಾರು ಏನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2,70,00,000 ನೆಗೋಷಿಯಬಲ್. ಖಂಡಿತ ಸರ್. ಇವತ್ತಿನ ದಿನ ನೀವು ಅಕ್ಕಪಕ್ಕ ಸೈಟ್ ಕಳಿದ್ರೆ 13,000 ಇಂದ 14,000 ರೂಪಾಯಿ ಸ್ಕ್ವೇರ್ ಫೀಟ್, ಅದಕ್ಕಿಂತ ಕಮ್ಮಿ ಕೊಡಲ್ಲ ಯಾರು. ಇದು ಬಂದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಅಂಡ್ ಇಲ್ಲಿ ನಿಮಗೆ ಫುಲ್ಲಿ ಡೋರ್ ವಾರ್ಡ್ರೋಬ್ ಮಾಡಿದೀವಿ. ಈ ಕಡೆ ನೋಡಿದ್ರೆ ನೀವು ಸಿಟ್ಔಟ್ ಯೂನಿಟ್ ಇದೆ. ಸಿಟ್ಔಟ್ ಯೂನಿಟ್ ವಿತ್ ಸ್ಮಾಲ್ ಪ್ಯಾಸೇಜ್. ಆ ಕಡೆ ಯಾರು ವಾಕ್ ಮಾಡಬೇಕು ಅಂದ್ರೆ ಅದಕ್ಕೆ. ಇದಕ್ಕೂ ಮೇಲ್ಗಡೆನೂ ಸಹ PVC ಎಲ್ಲಾನು ಮಾಡಿಸಿದೀವಿ. ಲೈಟಿಂಗ್ಸ್ ಪ್ರತಿಯೊಂದು ತುಂಬಾ ವಿಶಾಲವಾಗಿ ಬಿಟ್ಟಿದ್ದೀರಾ ಇದನ್ನ. ಫ್ರೀ ಆಗಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತುಕತೆ ಮಾಡೋದಕ್ಕೆ ಸೂಪರ್. ಆನಂತರ ಇಲ್ಲೂ ನೋಡ್ತಾ ಬಂದ್ವಿ, ಇಲ್ಲೂ ಪ್ಯಾಸೇಜ್ ಇದೆ ವಾಕಬೈಗೆ. ಜಸ್ಟ್ ಸುಮ್ಮನೆ ಒಂದು ವಾಕ್ ಹೋಗಿ ನಾವ್ಯಾರು ನೋಡ್ಕೊಳಕ್ಕೆ ಅಂತ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಹಾಕಿರೋ ಟೈಲ್ಸ್ ಬಂದು ಇದು ಮ್ಯಾಂಗ್ಳೂರಿಂದ ತರಿಸ್ಕೊಂಡಿರೋದು ನಾವು. ಬೇಕು ವಾಲ್ಸ್ಗೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಡಿಸೈನಿಂಗ್ ಪರ್ಪಸ್ಗೋಸ್ಕರ ಮ್ಯಾಂಗ್ಳೂರಿಂದ ತರಿಸ್ಕೊಂಡು ಮಾಡಿಸಿರ್ತಕ್ಕಂಥದ್ದು. ಸೂಪರ್. ಮತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಸರ್. ಇದು ಎಷ್ಟೋ ಮನೆಗಳಿಗೆ ಈ ತರ ಬಾಲ್ಕನಿ ಬಿಟ್ಟಿರೋದಿಲ್ಲ, ಫುಲ್ ಕ್ಲೋಸ್ ಮಾಡ್ಕೋತಾರೆ. ಈಗ ಯಾವ್ದೋ ಒಂದು ಪೋಸ್ಟ್ ಬಂತು, ಕೊರಿಯರ್ ಬಂತು, ಸ್ವಿಗ್ಗಿ ಝೊಮ್ಯಾಟೊ ಏನೋ ಒಂದು ಬಂತು ಅಂದ್ರೆ ಯಾವಾಗ್ಲೂ ಕೆಳಗಿಳಿದ್ ನೋಡಕ್ ಆಗಲ್ಲ, ಇಲ್ಲಿಂದಾನೇ ನೋಡ್ಬಿಡ್ಬೋದು ಯಾರು ಬಂದ್ರು ಅಂತೇಳಿ. ಅದಕ್ಕೂ ಕೂಡ ತುಂಬಾ ಯೂಸೇಜ್ ಆಗುತ್ತೆ. ನಿಜ ನಿಜ, ಪೂರ್ತಿ ಪ್ಯಾಸೇಜ್ ಇರುತ್ತೆ. ಇಲ್ಲೂ ಕೂಡ WPSC ಹಾಕಿದೀರಾ? ಇಲ್ಲೂ ಫುಲ್ WPSC. ಈ ಕಡೆ ನೋಡ್ತಾ ಬರ್ಬೋದು, ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಟಾಯ್ಲೆಟ್. ನೀವು ಕಮೋಡ್ ನೋಡ್ಬೋದು. ಕಮೋಡ್ ಸಹ ಇದು ಏನಂದ್ರೆ ಸೆರಾ ಕಮೋಡ್ ಹಾಕಿರೋದು, ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಫಿಟ್ಟಿಂಗ್ಸ್ ಎಲ್ಲ ಫುಲ್ಲಿ ಜಾಗ್ವಾರ್ ಫಿಟ್ಟಿಂಗ್ಸು. ಅಂಡ್ ಗೀಸರ್ ನೋಡ್ತಾ ಇರ್ಬೋದು, ಗೀಸರ್ ಸಹ ನಿಮಗೆ ಜಾಗ್ವಾರ್ದೇ ಹಾಕಿದೀವಿ. ಕ್ವಾಲಿಟಿ ವೈಸ್ ಅಲ್ಲಿ ನೀವು ಎಲ್ಲರೂ ತಗೊಬೇಕು, ಕ್ವಾಲಿಟಿ ವೈಸ್ ಪ್ರಾಡಕ್ಟ್ ನೀವು ತಗೊಬೇಕು ಅಂತಂದ್ರೆ ಒಂದು ಒಳ್ಳೆ ಹೇಳಿ ಮಾಡಿಸಿರ್ತಕ್ಕಂಥದ್ದು. ತಗೊಂಡವ್ರಿಗೆ ಏನು ₹1 ಖರ್ಚಿಲ್ದಿರ ರೆಡಿ ಇದೆ. ಸ್ವಿಚ್ ಕಾಂಪ್ರಮೈಸ್ ಇಲ್ಲ, ಅದು ಇದು ಕಾಂಪ್ರಮೈಸ್ ಇಲ್ಲ. ಇವನ್ ಗೀಸರ್ ಅಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಎಲ್ಲ ಕ್ವಾಲಿಟಿ 100%. ಬಿಕಾಸ್ ಅಂದ್ರೆ ನಿಮಗೆ ಮಾರ್ಬೇಕು ಅನ್ನೋ ಉದ್ದೇಶ ಇಲ್ಲ, ಹಾಗಾಗಿ ಎಲ್ಲ ಕ್ವಾಲಿಟಿನೇ ಹಾಕಿದೀರಾ. ಬಾಡಿಗೆ ಮನೆಗೂ ಸಹ ನಾವು ಜಾಗ್ವಾರೆ ಅಲ್ವಾ, ಬೇರೆ ಹಾಕಿಲ್ಲ. ಬಾಡಿಗೆ ಮನೆಗೂ ಜಾಗ್ವಾರೆ ಹಾಕಿದೀವಿ. ಸೊ ಇದು ಬಂದು ಫಸ್ಟ್ ಫ್ಲೋರ್ 2 BHK ನಾವಿದ್ದು. ಮೇಲ್ಗಡೆ ಬಂದು ನಿಮಗೆ 1 BHK ರೆಂಟೆಡ್ ಇದೆ. ಆಲ್ರೆಡಿ ರೆಂಟ್ ಬರ್ತಾ ಇದೆ. ಖಂಡಿತ ರೆಂಟ್ ಬರ್ತಾ ಇದೆ ಆಲ್ರೆಡಿ. ತೋರಿಸ್ತೀನಿ ಬನ್ನಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಬಾಡಿಗೆ ಕೊಟ್ಟಿದೀವಿ ಅಂತೇಳಿ ಕಾಂಪ್ರಮೈಸ್ ಆಗೋದು, ಕ್ವಾಲಿಟಿ ಕಡಿಮೆ ಮಾಡೋದು ಆತರ ಏನು ಅಂತದ್ದು ಇಲ್ಲ ಸರ್. ನಾವಿರೋಕ್ಕೆ ಅಂತ ಕಟ್ಕೊಂಡಿರೋದು ಪರ್ಫೆಕ್ಟ್ ಆಗಿ ಕಟ್ಟಿದೀವಿ. ಫುಲ್ ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ ಇದೆ, ಅದಂಗೆ ತೋರಿಸ್ಕೊಂಡ್ಬಿಡಿ. ಫುಲ್ ನೋಡಿ, ಆ ಸೈಡ್ ನೋಡಿ ನಿಮಗೆ ಪೂರ್ಲು ಗೋಡೆಗೆಲ್ಲ ಟೈಲ್ಸ್ ಹಾಕಿದೀವಿ. ಬಾಡಿಗೆ ಕೊಡಬೇಕು ಅಂತಂದ್ರೆ ಯಾರು ಆ ರೀತಿ ಇದು ಮಾಡ್ಕೊಳಕ್ ಹೋಗಲ್ಲ. ಟೈಲ್ಸ್ ಹಾಕೊಂಡೇ ಮಾಡಿರೋದು, ಯಾವುದು ಕಾಂಪ್ರಮೈಸ್ ಇಲ್ಲ. ಡೋರ್ಸ್ ಆಗಿರ್ಬೋದು, ಗ್ರಿಲ್ಸ್ ಆಗಿರ್ಬೋದು. ಇಲ್ಲಿ ಪಕ್ಕದಲ್ಲಿ ಒಂದು 1 BHK. ಸೂಪರ್. ಇನ್ನು ಮೇಲ್ಗಡೆ ಇದೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ, ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಹೌದು, ಥರ್ಡ್ ಫ್ಲೋರ್ ಇದು. ಇಲ್ಲೂ ಒಂದಿದೆ, ಇದು 1 BHK. ಅಂಡ್ ಇದ್ರ ಮೇಲ್ಗಡೆ ಟ್ಯಾಂಕ್ ಹಾಕಿದೀವಿ ನಾವು. ಇಲ್ಲೂ ಸಹ ಪೂರ್ತಿ ಡ್ಯಾಮ್ ಪ್ರೂಫ್ ಫ್ಲೋರಿಂಗ್ಗೆ. ಮೇಲ್ಗಡೆ ಫ್ಲೋರಲ್ಲೂ ಅಷ್ಟೇ ಫುಲ್ ಡ್ಯಾಮ್ ಪ್ರೂಫ್ ಸಮೇತ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ನಾವು ಫುಲ್ ಟಾಪ್ ಫ್ಲೋರ್ಗೆ ಬಂದಿದ್ದೀವಿ. 3 ಫ್ಲೋರ್ ಮನೆಗಳಿದೆ. ಇದು ಫುಲ್ಲಿ ಟಾಪ್. 3ನೇ ಫ್ಲೋರ್ ಮೇಲ್ಗಡೆ ಬಂದು ನಾವು ಸಿಂಟೆಕ್ಸ್ ಹಾಕಿರೋದು. ಸಿಂಟೆಕ್ಸ್ನ ಸಪ್ರೇಟ್ ಆಗಿ ಬೇರೆ ಎಲ್ಲ ಏನ್ ಮಾಡ್ತಾರೆ, ಗ್ರಿಲ್ ಹಾಕ್ಬಿಟ್ಟು ಕಟ್ಬಿಡ್ತಾರೆ. ನಾವು ಸೇಫ್ಟಿ ಆಗಿರ್ಲಿ ಅಂತ ಫುಲ್ಲಿ ಅದನ್ನು ಗೋಡೆ ಕಟ್ಟಿ ಅದಕ್ಕೂ ಮೋಲ್ಡ್ ಹಾಕಿ ಮೇಲ್ಗಡೆ 2 ಸಿಂಟೆಕ್ಸ್ ಇಟ್ಟರೆ ಎಷ್ಟೋ ಜನ ಹಂಗೆ ಬಿಟ್ಬಿಡ್ತಾರೆ. ಸುತ್ತಲೂ ನೋಡಿ, ನೀವು ಸುತ್ತಲೂ ಬಂದ್ಬಿಟ್ಟಿದೆ ಫುಲ್ MS ಮಾಡಿರೋದು. MS ಅಲ್ಲೇ ಗ್ರಿಲ್ ಹಾಕಿರೋದು ಪೂರ್ತಿ. ಆ ಕಡೆಯಿಂದ ಈ ಕಡೆ 3 ಕಡೆನ ಫುಲ್ ಗ್ರಿಲ್ ಹಾಕಿದ್ದಾರೆ. ಗಾಳಿ ಅದು ಇದು ಅಂತ ಬಂದಾಗ ಎಲ್ಲೋ ಕೆಳಗೆ ಏನು ತೊಂದರೆ ಆಗಬಾರ್ದು, ಯಾರಿಗೂ ಏನೂ ತೊಂದರೆ ಆಗಬಾರ್ದು. 1000 ಲೀಟರ್ ಎರಡು ಇಟ್ಟಿದ್ದೀರಲ್ಲ ಸರ್? ಹೌದು, 1000 ಲೀಟರ್ಸ್ದು 3 ಲೇಯರ್ ಟ್ಯಾಂಕ್. ಅದನ್ನು ಟ್ರಿಪಲ್ ಲೇಯರ್ ಟ್ಯಾಂಕ್ಸ್, ನಾರ್ಮಲ್ ಟ್ಯಾಂಕ್ಸ್ ಇಟ್ಟಿಲ್ಲ. ಚೆನ್ನಾಗಿರೋದೇ ಹಾಕ್ಸಿದ್ವಿ. ಕ್ವಾಲಿಟಿಲಿ ಅಂತೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್, ಅದಂತೂ ಫ್ಯಾಕ್ಟ್ ಆಗಿ ಹೇಳ್ತೀನಿ. ಇಲ್ಲೇ ನೋಡ್ತಾ ಬಂದು ನೋಡಿ, ಒಂದು ವಾಟರ್ ಪೈಪ್ ನೋಡಿ ಯಾವ ರೀತಿ ಇದೆ, ಎಷ್ಟು ಕ್ವಾಲಿಟಿ ಇದೆ. ಈ ಕಡೆ ಹಾಕಿರೋದು ಅಷ್ಟೇ. ಎಲ್ಲ ಬಿಲ್ಡಿಂಗ್ ಫುಲ್ಲಿ ಕ್ವಾಲಿಟಿ. ಅಂಡ್ ಗೀಸರ್ ಪಾಯಿಂಟ್ ಸಮೇತ ಇದೆ. ಗೀಸರ್ ಬೇಕು, ಗೀಸರ್ ಫಿಟ್ ಮಾಡ್ಕೊಬೋದು. ಬಟ್ ನಾವು ಗೀಸರ್ ಹಾಕಿಲ್ಲ. ಸಾರಿ, ಏನದು ಸೋಲಾರ್ ಪಾಯಿಂಟ್ ಹಾಕಿಲ್ಲ. ಎಲ್ಲ ಮನೆಗಳಿಗೂ
ಜಾಗ್ವಾರ್ ಸೋಲಾರ್ಸೇ ಹಾಕಿರೋದು. ಪ್ರತಿಯೊಂದು ಮನೆಗೂ ಸೋಲಾರು, ಲೈಟಿಂಗು, ಫ್ಯಾನು ಎಲ್ಲಾನು ನಾವೇ ಹಾಕಿದೀವಿ. ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಸೊ 2,70,00,000 ನೆಗೋಷಿಯಬಲ್. 2,70,00,000 ಸ್ಲೈಟ್ಲಿ ನೆಗೋಷಿಯಬಲ್. ಸೀರಿಯಸ್ ಬೇರ್ಸ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಬನ್ನಿ, ಆನ್ ಟೇಬಲ್ ಮಾತಾಡೋಣ. 100%. ಆದ್ರೆ ಯಾರಿಗೂ ನೀವು ಈ ವಿಡಿಯೋ ನೋಡ್ಕೊಂಡ್ ಬಂದವರು ಯಾರಿಗೂ ಆಗ್ಲಿ ಕಮಿಷನ್ ಕೊಡ್ಬೇಕು ಮತ್ತೊಂದು ಕೊಡ್ಬೇಕು ಎಂತದೂ ಇಲ್ಲ. ಡೈರೆಕ್ಟ್ ಓನರ್ ಬಂದ್ರ ಡೈರೆಕ್ಟ್ ಓನರ್ ಕುತ್ಕೊಳ್ಳೋಣ, ಮಾತಾಡೋಣ, ಕ್ಲೋಸ್ ಮಾಡೋಣ. ನೀವು ಯಾವತ್ತು ಹೇಳ್ತೀರೋ ಅದು ರಿಜಿಸ್ಟರ್ ಮಾಡ್ಕೊಂಡು ಅಷ್ಟೇ ಅಲ್ವಾ ಸರ್? ಸೀರಿಯಸ್ ಬೇಸ್ ಮಾತ್ರ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಲೋನ್ ಆಲ್ರೆಡಿ ನಮ್ದೇ 1 CR ಇದೆ ಸರ್. 1 CR ನಾವು ತೊಗೊಂಡಿದ್ವಿ. ಅಪ್ರಾಕ್ಸಿಮೇಟ್ 90 lakhs ವರೆಗೂ ಇರ್ಬೋದು. ತಗೊಂಡವ್ರಿಗೆ 100% ಲೋನ್ ಆಗುತ್ತೆ. ಇವತ್ತಿನ ಮೇಲೆ 1.5 ಕೋಟಿವರೆಗೂ ಲೋನ್ ಆಗೋದು ಗ್ಯಾರಂಟಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಚೆನ್ನಾಗಿರ್ಬೇಕಷ್ಟೇ, ಖಂಡಿತವಾಗ್ಲು. ಸೂಪರ್. ಸೊ ನೋಡಿದ್ರಲ್ಲ, ನೋಡಿ ಆಲ್ಮೋಸ್ಟ್ 3ನೇ ಫ್ಲೋರ್ವರೆಗೂ ನಿಮಗೆ ರೆಂಟೆಡ್ ಇನ್ಕಮ್ ಬರ್ತಕ್ಕಂಥ ಬಿಲ್ಡಿಂಗ್ ಇದ್ದಾರೆ. ಅದ್ರ ಮೇಲ್ಗಡೆ ಈ ಸಿಂಟೆಕ್ಸ್ನ ಫಿಕ್ಸ್ ಮಾಡಿ ಇದೇನು 4th ಫ್ಲೋರ್ಗೆ ಈ ಥರ ಮಾಡಿದ್ದಾರೆ. ಇನ್ ಫ್ಯೂಚರಲ್ಲಿ ನೀವೇನಾದರೂ ಇನ್ನೂ ಎಕ್ಸ್ಟ್ರಾ ಕಟ್ಕೋತೀನಿ ಅಂದರೆ ಕಟ್ಕೋಬೋದು. 2,70,00,000 ನೆಗೋಷಿಯಬಲ್. BBMP ಲಿಮಿಟ್ಸಲ್ಲಿ ಬರ್ತಕ್ಕಂಥ ಬಿಲ್ಡಿಂಗ್ ಇದು. ಓನು ಬೋರ್ ಇದೆ ಇದರಲ್ಲಿ. ನಾವು ಕಾರ್ಪೊರೇಷನ್ನು ಆ ನೀರು ಈ ನೀರು ಅಂತ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ಬೋರ್ ಇದೆ, ಜೊತೆಗೆ ಕಾವೇರಿ ಕನೆಕ್ಷನ್, CMC ಕನೆಕ್ಷನ್ ಎಲ್ಲ ಇದೆ ಸರ್. ಎಲ್ಲ ಇದೆ, ಎಲ್ಲ ರೆಡಿ ಟು ಯೂಸ್ ಇದೆ. ಕಾವೇರಿ ವಾಟರ್ ಬಿಟ್ಟಾಗ ಅಂತ ಆಗಬೇಕಷ್ಟೇ ಅಷ್ಟೇ. ಅಂತ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಯಾವ್ದೋ ಕಮಿಷನ್ ಕೊಡಬೇಕು, ಬ್ರೋಕರಿಗೆ ಕೊಡಬೇಕು ಅಂತದ್ ಎಂತ ಇಲ್ಲ. ಇವರೇ ಓನರು, ಇವರೇ ಸ್ವತಃ ಮಾತಾಡ್ತಾರೆ, ಇವ್ರ ಕಡೆಯಿಂದಾನೇ ಡೀಲ್ ಆಗುತ್ತೆ. 100% ಹೌದು ಸರ್.